ಆಗಿ ಒಂದು ಡೀಲ್ ಆಗ್ತದೆ. ಅವ್ರಿಗೆ 10,000 ರೂಪಾಯಿ ಜಾಸ್ತಿ ಕೊಡೋದು ಯಾರಿಗೆ ಅಲಿಬುಲ್ ಅವರು. ಅದಾದ್ಮೇಲೆ ಕೊಡ್ತಾರೆ, ಜಮೀನು ಇವ್ರ ಕೈಗೆ ಬರ್ತದೆ. ಆಯ್ತು, ಜಮೀನು ಬಂತು. ಏನು ಗರುಡನಪಾಳ್ಯ ಏನು ಊರು, ಅದು ಬೇಚಿರಾಗ್ ಗ್ರಾಮ. ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಬೇಚಿರಾಗ್ ಗ್ರಾಮ ಅಂತ ಏನು ಅಂತ ಕೂಡ ತಿಳ್ಕೋಬೇಕು. ನನ್ಗೆ ಗೊತ್ತಿದ್ದಾಗೆ ಅವ್ರಿಗೆ ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ ಬೇಚಿರಾಗ್ ಗ್ರಾಮ ಅಂತ. ಬೇಚಿರಾಗ್ ಗ್ರಾಮ ಅಂತ ಹೇಳಿದ್ರೆ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕೆಲವು ಹಳ್ಳಿಗಳು ಸುಮಾರು 100, 200, 300 ವರ್ಷಗಳಿಂದ ಈ ಸಾಂಕ್ರಾಮಿಕ ರೋಗಗಳು ಬಂದಾಗ ಜನ ಊರು ಬಿಟ್ಟು ಹೊರಟೋಗಿರ್ತಾರೆ, ಯಾರೂ ಇರಲ್ಲ. ಅಂತ ಗ್ರಾಮವನ್ನ ಬೇಚಿರಾಗ್ ಗ್ರಾಮ ಅಂದರೆ. ಗರುಡನಪಾಳ್ಯ ಒಂದು ಬೇಚಿರಾಗ್ ಗ್ರಾಮ. ಇಡೀ ಗ್ರಾಮದ ಸ್ಥಿರ ಕ್ಷರಾಸ್ತಿಗಳು, ಅದರಲ್ಲಿರ್ತಕ್ಕಂಥ ಕೆರೆಗಳು, ಎಲ್ಲ ಮರಗಿಡಗಳು ಒಬ್ಬರಿಗೆ ಸೇರಿದ್ದಂತ, ಒಬ್ಬರ ಮಾಲೀಕತ್ವದಲ್ಲಿ ಇದ್ದಂತಹ ಒಂದು ಆಸ್ತಿ. ಆ ಆಸ್ತಿನ ಚೌಡರೇಗೌಡರಿಗೆ ವರ್ಗಾವಣೆ ಆದ್ಮೇಲೆ ಆ ಕಂಪ್ಲೀಟ್ ಜವಾಬ್ದಾರಿ, ಆ ಕೆರೆಗಳದ್ದು, ಆ ಸ್ಮಶಾನದ್ದು ಏನ್ ಖರಾಬಿದ್ರು ಅವ್ರದ್ದೇ ಆಯ್ತಲ್ಲ. ಇವಾಗ ಅಲ್ಲೇ ನಾವು ಖರಾಬಿತ್ತು, ಸ್ಮಶಾನ ಆಯ್ತು. ಸ್ಮಶಾನ ಇದ್ರೆ ಕೂಡ ಯಾರಿದ್ದಾರೆ ಅವರಲ್ಲಿ ಸ್ಮಶಾನ ಬೇಕು ಅಂತ? ಕೆರೆ ಇದೆ, ಕೆರೆ ಏನ್ ಮಾಡಿಲ್ಲ ಅವರು. ಕೆರೆ ಇನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾರಾದ್ರೂ ಹೋಗ್ಬಿಟ್ಟು ಇನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಅವರು. ಯಾರಾದ್ರೂ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಇನ್ನೊಂದು ಕೆರೆ ಆದ್ಮೇಲೆ ಒಂದು ಕೆರೆಗೆ ಒಂದು ಅಚ್ಚುಕಟ್ಟಿರ್ತದೆ. ಈಗ ಕೋಲಾರ ಅಮಾನಿ ಕೆರೆ ನನಗೆ ಗೊತ್ತಿಲ್ಲ, 800 ಎಕರೆನೋ 1000 ಎಕರೆ, 850 ಎಕರೆ ಇಲ್ಲಿ ಇದು ಅಚ್ಚುಕಟ್ಟಿದ್ದು. 850 ಎಕರೆಗೂ ಒಬ್ಬ ಮಾಲೀಕ ಆಗ್ಬಿಟ್ರೆ ಆ ಕೆರೆ ಮಾಲೀಕ ಕೂಡ ಆಜ್ಞೆ ಆಗುತ್ತೆ. ಅದು ದೊಡ್ಡದಾಯ್ತು ಬಿಡಿ, ಅದು ಸಾರ್ವಜನಿಕರು. ಅಲ್ಲಿ 2 ಕೆರೆಗಳಿದೆಯಲ್ಲ, ಆ 2 ಕೆರೆಗಳಿಗೆ ಸೇರ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶಕ್ಕೆ ಚೌಡೇಗೌಡರು ಮಾಲೀಕರಾದ್ಮೇಲೆ ಆ ಕೆರೆಗಳಿಗೆ ಅವ್ರದೇ ತಾನೆ. ಅಷ್ಟಾದ್ಮೇಲೆ ಅವ್ರ ಮಾಲೀಕತ್ವ ಆಗ್ಲಿ, ಅಲ್ಲಿ ಅವ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಬೇರೆ ಮುಂದಿನ ಕೆರೆಗಳಿಗೆ ಹೋಗ್ತಕ್ಕಂಥ ನಾಲೆಗಳು ಅಡ್ಡಿ ಮಾಡಬಾರ್ದು, ಅದು ಸರಾಗವಾಗಿ ನೀರು ಹಾದ್ಕೊಂಡು ಹೋಗ್ಬೇಕು ಅಂತ ಒಂದು ಪದ್ಧತಿ ಅಥವಾ ಒಂದು ವ್ಯವಸ್ಥೆ ಇದೆ. ಹೋಗಿ ನೋಡ್ರಿ, ಏನು ಈ ಸಾರ್ವಜನಿಕರ ಕೆರೆಗಳಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗ್ತಕ್ಕಂಥ ನಾಲೆಗಳು ಎಷ್ಟು ಶುದ್ಧಿ ಇದೆಯೋ ಅದಕ್ಕಿಂತ 100 ಪಟ್ಟು ಶುದ್ಧಿ ಅವ್ರು ಮಾಡಿಟ್ಟಿದ್ದಾರೆ. ಯಾರು ರಾಜಕಾರಣಿಗಳು. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದೀವಿ ನೀವು? ಅದೇ ಹೇಳಿದ್ನಲ್ಲ, ನೀವು ಆರೋಪ ಮಾಡೋಕ್ಕೆ 2 ಕಾರಣ. ಇಲ್ಲಾಂದ್ರೆ ನಿಮ್ಗೆ ಪ್ರಚಾರದ ಬೀಳು, ಇಲ್ಲಾಂದ್ರೆ ನಿಮ್ಮದ ಶೆಡ್ ಅಂತ, ಇಲ್ಲಾಂದ್ರೆ ಬಿಜೆಪಿ ಅವರೆಲ್ಲ ಸೇರಿಬಿಟ್ಟು ಈಗ ಯಾರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಆ ಟಾರ್ಗೆಟ್ನ ಅವಾಂತರದಲ್ಲಿ ಇವ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವಾಂತರದಲ್ಲಿ ಸಿಕ್ಕಾಕೊಂಡ ಕುದುರೆ ದೇಶಾಂತರ ಓಡೋಯ್ತಂತೆ. ಏನೋ ಅವಾಂತರದಲ್ಲಿ ಸಿಕ್ಕಾಕೊಂಡ ಕುದುರೆ, ಇರಿ ಸರ್ ನಾನು ಹೇಳ್ಬಿಟ್ಟು ಅಲ್ಲಿ ಹೇಳಲ್ಲ, ಅವಾಂತರದಲ್ಲಿ ಸಿಕ್ಕಾಕೊಂಡ ಕುದುರೆ ದೇಶಾಂತರ ಓಡೋಯ್ತು. ಹಂಗೆ ಇವ್ರ ಪರಿಸ್ಥಿತಿ ಹೀರೋಗ್ ಆಗ್ಬಿಡ್ಬೇಕು. ಅವ್ರು ಟಾರ್ಗೆಟ್ ಕೊಟ್ಬಿಟ್ಟರೆ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೊಡಿಸ್ಬಿಟ್ರೆ ಅವ್ರ ಜೊತೆ ಇರ್ತಕ್ಕಂಥ ಗೌರವಸ್ಥ ಸಚಿವರನ್ನೆಲ್ಲ ಪದವಿ ಇಲ್ದಿರ್ದಂಗ ಮಾಡ್ಬಿಟ್ರಿ, ಅವ್ರು ರಾಜೀನಾಮೆ ಕೊಡೋ ಮಟ್ಟ ತನ್ನಿ ಅಂತ ಮೂಡಾ ಕೇಸ್ ಮಾಡಿ ಏನಾಯ್ತು ನಿಂತ ಪಂಚ ಕೂಡ ಸಿಕ್ಲಿಲ್ಲ. ಯಾರ್ದು? ಸಿದ್ದರಾಮಯ್ಯನವ್ರ ಪಂಚ ಕೂಡ ಎಲ್ಲೂ ಸಿಕ್ಲಿಲ್ಲ. ಇನ್ನು ಕೃಷ್ಣ ಬೈರೇಗೌಡದು ಅಷ್ಟೇ. ಇಬ್ಬರ ಮೇಲೆ ಹೋರಾಟ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯನವರ ವಿರುದ್ಧ ನೀವು ಇದು ಮಾಡಿ, ಏನೋ ಹೋರಾಟ ಮಾಡಿ ಲಾಸ್ಟ್ ನಿಮ್ಗೆ ಪಂಚೆ ಸಿಕ್ತು. ಇವ್ರಿಗೆ ಹೋರಾಟ ಮಾಡಿ ಲಾಸ್ಟ್ಗೆ ಅವ್ರು ಟೀ ಶರ್ಟ್ ಸಿಗ್ತಾರೆ. ಇನ್ನ ಗಲೀಜು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ, ಟೀ ಶರ್ಟ್ ಸಿಗ್ತದೆ. ಆದ್ರಿಂದ ನಿಮ್ಮ ಸಮಯನ ವ್ಯರ್ಥ ಮಾಡ್ಬೇಡ್ರಿ. ಬಹಳ ಒಳ್ಳೆ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಕೃಷ್ಣ ಬೈರೇಗೌಡರು. ಅವರು ದಾಖಲಾತಿಗಳನ್ನು ಕೂಡ ಸದನದಲ್ಲೇ ಕೊಟ್ಟಿದ್ದಾರೆ. ಇನ್ನೊಂದು ಮಾತು, ಅವ್ರು ಎಷ್ಟು ಪ್ರಾಮಾಣಿಕರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನಿಮ್ಗೆ ನಿದರ್ಶನ ಕೊಡ್ತೀನಿ. 3 ದಿವಸದಿಂದ ಈ ಆರೋಪದ ಬಗ್ಗೆ ಮಾಜಿ ಸಚಿವರು, ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಬಿಜೆಪಿ ಅಶೋಕ್ ಚಕ್ರವರ್ತಿ ಅವರು ಈ ಆರೋಪದ ಬಗ್ಗೆ ಮಾತಾಡ್ತಾರೆ. ಅವಾಗ ಇವ್ರೇನ್ ಹೇಳ್ತಾರೆ ಗೊತ್ತಾ? ಕೃಷ್ಣ ಬೈರೇಗೌಡರು, ನಾನು ಈಗಲೇ ತಯಾರಿದ್ದೀನಿ ಚರ್ಚೆ ಮಾಡೋದಕ್ಕೆ. ನಿಯಮಾವಳಿಗಳ ಪ್ರಕಾರ ಕಲಾಪದ 7 ದಿವಸ ನೋಟಿಸ್ ಕೊಡ್ಬೇಕು, ಅದನ್ನ ನಾನು ಬಿಟ್ಬಿಡ್ತೀನಿ, ನನ್ನ ಹಕ್ಕನ್ನ ನಾನು ಈಗಲೇ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಸ್ಪೀಕರ್ ಅವ್ರು ಹೇಳ್ತಾರೆ, ಮೊದಲೇ ಕಾರ್ಯಕಲಾಪಗಳು ಫಿಕ್ಸ್ ಆಗಿರ್ತದೆ, ತೀರ್ಮಾನ ಆಗಿರ್ತದೆ, ಆ ರೀತಿ ಆಗಲ್ಲ, ನಾನು ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಆದ್ರಿಂದ ಈ ವೇದಿಕೆ ಮುಖಾಂತರ ನಾನು
ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ದಯವಿಟ್ಟು ನೀವು ಕೃಷ್ಣ ಬೈರೇಗೌಡರ ತಂಟೆಗೆ ಬರಬೇಡ್ರಿ, ನಿಮ್ಗೇನು ಸಿಗಲ್ಲ, ಲಾಸ್ಟ್ ಮಣ್ಣು ಸಿಗ್ತದೆ ಅಷ್ಟೇ ನಿಮ್ಗೆ. ಯಾಕಂದರೆ ಅಷ್ಟು ಪ್ರಾಮಾಣಿಕವಾದಂಥ ವ್ಯಕ್ತಿ, ಅಂಥ ಸರಳವಾದಂಥ ವ್ಯಕ್ತಿ, ಅಂಥ ರಾಜಕಾರಣಿ. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಪೂರ್ತಿ ಕತ್ತಲಿರ್ತಕ್ಕಂಥ ಕೋಣೆಯಲ್ಲಿ ಒಂದೇ ಒಂದು ಬೆಳಕು ಚೆಲ್ಲದಂಗೆ ಆ ರೀತಿ ಅವರು ಈ ರಾಜ್ಯದ ವ್ಯವಸ್ಥೆಯಲ್ಲಿ ಉಳಿಸ್ಕೊಂಡಿದ್ದಾರೆ. ಆದ್ದರಿಂದ ಈ ವೇದಿಕೆ ಮುಖಾಂತರ ನಾನು ಎಲ್ರಿಗೂ ಹೇಳ್ತೀನಿ, ಯಾರು ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಈ ಹೋರಾಟ ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ, ನಿಮ್ಗೆ ಏನೂ ಸಿಕ್ಕಲ್ಲ. ಇಲ್ಲಾಂದರೆ ನೀವು ಪ್ರಚಾರಕ್ಕೆ ಹೋರಾಟ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ಶ್ರೀಕೃಷ್ಣ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ. ಅವ್ರ ಫ್ಯಾಮಿಲಿ ಇನ್ನೊಂದು 100-500 ವರ್ಷದ ಇತಿಹಾಸದಲ್ಲಿ ಗರುಡಪಾಳ ಅನ್ನೋದನ್ನ 150 ಎಕರೆ ಇವತ್ತಿಂದ ಮಹಾರಾಜರಿಂದ ಅದು ಹಿಸ್ಟ್ರಿನೇ ಇದೆ. ಅದಕ್ಕೆ ಅವರೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು, ಅದಾಗಿದೆ. ಆದರೆ ತಮ್ಮ ಗಮನಕ್ಕೆ ಒಂದು ಮಾತು ತರಕ್ಕೆ ಇಚ್ಛೆ ಪಡ್ತೀನಿ. ಬೈರೇಗೌಡರು ಬೆಳೆಯೋದನ್ನ ನೋಡದೆ ಎಷ್ಟೋ ಹಿರಿಯ ರಾಜಕಾರಣಿಗಳು ವೆಂಗಲ್ ಕ್ಷೇತ್ರನೇ ಡಿಲೀಟ್ ಮಾಡಿಬಿಟ್ರು. ಆಕ್ಚುಲಾಗಿ ಇದ್ದಿದ್ದು ಮಾನೂರು ಬೆಂಗಳೂರು ಸೇರಿಸ್ಕೋಬೇಕು, ಮಾನೂರ ಬಹಳ ಹತ್ರವಾದ ಬೆಂಗಳೂರು, ಮಾನೂರು ಈಗಲೇ ಸೇರೋಗ್ಬಿಟ್ಟಿದ್ದಾರೆ. ತಮ್ಮ ಅನುಭವಕ್ಕೆ ಇದೆ. ಮಾನೂರು ಜಮೀನುಗಳೆಲ್ಲ ಬೆಂಗಳೂರಿಗಿಂತ ರೇಟ್ ಜಾಸ್ತಿ ಆಗಿದೆ. ಅಲ್ಲಿ ಎಲ್ಲಾ ರೀತಿಯ ಚಟುವಟಿಕೆಗಳು ದಿವಸ ಪೇಪರಲ್ಲೇ ಬರ್ತಾರೆ, ಮತ್ತೊಂದು ಇನ್ನೊಂದು ಅದು ಅಂತ. ಆಗಿಂದ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಬೈರೇಗೌಡರ ಫ್ಯಾಮಿಲಿನ ಏನಾದರೂ ಮಾಡಿ ಮಟ್ಟ ಹಾಕ್ಬೇಕು. ಇದೆಲ್ಲ ಚರಿತ್ರೆ ನಿಮ್ಮ ಎಲ್ಲ ಪೂರ್ವಿಕರು ಗೊತ್ತಿದೆ, ಈಗಲೂ ಗೊತ್ತಿದೆ, ಈಗಲೂ ನಡೀತಾ ಇದೆ. ವೆಬ್ನೆಲ್ಲ ಡಿಲಿಮಿಟೇಷನ್ ಮಾಡಿದ್ರು, ಡಿಲಿಮಿಟೇಷನ್ ಅವ್ರಿಗೆ ಕ್ಷೇತ್ರ ಇದೆ ಮಾಡಿಬಿಟ್ರು, ಮುಂದೆ ಜಿಲ್ಲೆಯಲ್ಲಿ ಸ್ಟ್ರಾಂಗ್ ಆಗ್ತಾರೆ ಅಂತ ಆಯ್ತು. ಈಗ ಕೃಷ್ಣ ಬೈರೇಗೌಡರ ಮಾತಿಗೆ ಬಂದ್ರೆ, ಇಡೀ ಈ ಕ್ಯಾಬಿನೆಟ್ ಅಲ್ಲಿ ಏನಾದರೂ ಪಾರದರ್ಶಕವಾಗಿ ಉತ್ತಮವಾಗಿ ಆಡಳಿತ ನಡೆಸ್ತಾ ಇದ್ದಾರೆ, ಇಡೀ ದೇಶಕ್ಕೆ ಒಂದು ಆದರ್ಶವಾಗಿ ಆಶಾಕಿರಣ ಆಗಿದ್ದಾರೆ. ಇವತ್ತು ನಮ್ಮ ಬೇರೆ ಬೇರೆ ರಾಜ್ಯದವರು, ಮಣಿಪುರವರು, ಆ ಕಡೆ ನಾರ್ತ್ ಇಂಡಿಯಾದವರು ಎಲ್ಲ ಬಂದು ಇಲ್ಲಿ ನಮ್ಮ ಏನವರು ಈ ಖಾತೆಗಳು ಮತ್ತೊಂದು ರಿವೈಸ್ ಮಾಡಿ ಮಾಡರ್ನೈಸ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಬಂದು ಮಿನಿಸ್ಟರ್ ಖುದ್ದಾಗಿ ನೋಡ್ಕೊಂಡು ಪರಿಶೀಲನೆ ಮಾಡಿ ಹೋಗಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಂತ ನಾಯಕರು ಉಟ್ಕೊಂಡ್ಬಿಟ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇವ್ರನ್ನ ಏನಾದ್ರು ಮಾಡಿ ದೇಶವಾದ ಮಾಡಬೇಕು, ಇವ್ರನ್ನ ಇಲ್ಲಿಗೆ ಮೊಟಕುಗೊಳಿಸ್ಬೇಕು. 3,850 ಎಕರೆ 4,000 ಎಕರೆಗೆ ಇವು ನಮ್ಮ ಕೆರೆಗಳಿವೆ. ಯಾವ್ದಾದ್ರು ಒಂದು ಕೆರೆ ಆಗೋಯ್ತು, ಯಾವ್ದಾದ್ರು ಕೆರೆ ಅಭಿವೃದ್ಧಿಗೆ ಯಾವತ್ತಾದ್ರು ಅಸೆಂಬ್ಲಿಯಲ್ಲಿ ಚರ್ಚೆಗೆ ಬಂತ? ಕೆರೆಗಳೆಷ್ಟು ಪಾಡ್ ಬಿದ್ದೋದು ನೋಡೋರಿಲ್ಲ ಅದನ್ನ. ಅಲ್ಲಿ ಕೃಷ್ಣ ಬೈರೇಗೌಡರನ್ನ ನೋಡಕ್ ಹೋದಾಗ ಕೆರೆನ ಎಷ್ಟು ಅಂದವಾಗಿ ಇಟ್ಕೊಂಡು ಚೊಕ್ಕವಾಗಿ ಇಟ್ಕೊಂಡವ್ರೆ. ಅಲ್ಲಿ ಹೋಗ್ಬೇಕಾದ್ರೆ ಅದು ತೆಪ್ಪದಲ್ಲಿ ಎಲ್ಲನೂ ಟೂರಿಸಂ ಮಾಡ್ಬೋದು ಅಂತ ನಮಗೆ ಅನಿಸ್ತದೆ, ಹಂಗೋಗಿ ಬರೋಣಪ್ಪ ಅಂತ. ಅವರದನ್ನು ಕಾಪಾಡಿಕೊಂಡು ಒಂದು ಮಾಡರ್ನ್ ಆಗಿ ಮಾಡ್ಕೊಂಡ್ ಬಂದವ್ರೆ. ಅದ್ರ ಕೆಳಗೆ ಅಚ್ಚುಕಟ್ಟಿದೆ, ಅವ್ರು ಬೇಸಾಯ ಮಾಡ್ತಾರೆ. ಬೇಸಾಯ ಮಾಡೋರು ಇಲ್ಲದೆ ಕಾಲದಲ್ಲಿ ಬೇಸಾಯಕ್ಕೆ ಅಷ್ಟು ಗಮನ ಕೊಟ್ಟು ಮಾಡಿದವ್ರ ಮೇಲೆ ನೀವು ಅಲಿಗೇಷನ್ ಮಾಡಿದ್ರೆ ನಿಮ್ಮ ಉದ್ದೇಶ ಏನು ಅಂತ. ಲಕ್ಷಾಂತರ ಎಕರೆ ನಾವು ಈಗ ಜಮೀನಲ್ಲಿ ಬೇಸಾಯ ಮಾಡೋಂಗೆ ಬರಡ್ಕೊಂಡು ಬಿದ್ದಿದೆ. ಕೋಲಾರ ಜಿಲ್ಲೆಯಲ್ಲಾಗಲಿ, ಎಲ್ಲೇ ಕರ್ನಾಟಕದಲ್ಲೇ ಆಗಲಿ ಎಷ್ಟು ಜನ ಬೇಸಾಯ ಮಾಡ್ತಾರೆ ರೈತರು. ಸುಮ್ಮನೆ ಯಾರನ್ನೋ ಚೆನ್ನಾಗಿರೋರನ್ನ ನಮ್ಗೆ ಯಾಕೆ ಅವ್ನು ಉತ್ತಮವಾಗಿದ್ದಾನೆ ಅವನು ಕೆಡಿಸ್ಬಿಟ್ರು ಅಂತ ನಮ್ಗೆ ಗ್ಯಾಂಗ್ ಹಿಡ್ಕೊಂಡ್ಬೋಣ ಅಂತನಾ? ನೀವು ಮಾಡಿದ್ದ ಇದು ಸಾಲ ಆಡಳಿತದಲ್ಲಿ ಏನೇನು ಮಾಡಿದ್ರು ಅಂತ ಈಗ ಗೊತ್ತಿಲ್ಲ ಯಾರು ಜನಕ್ಕೆ. ಯಾಕೆ ಚೆನ್ನಾಗಿರೋರನ್ನ ಅಕ್ಲಾಯಮ್ ಆಗಿ ಸುಮ್ಮನೆ ಹೆಸರು ಕೆಡಿಸ್ತೀರಿ? ಅವ್ರೇನೋ ಒಂದು ಒಳ್ಳೇದು ಮಾಡಕ್ ಹೊರಟವ್ರೆ, ನಿಮ್ ಕೈಲಾದ್ರೆ ಉತ್ತೇಜನ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳಿ. ಯಾಕೆ ಸುಮ್ಮನೆ ಅದೆಲ್ಲಾನು ಹೋಗಿ ಕದರ್ಸೋದು ಮೆದುರಿಸೋದು? ಇನ್ನೇನು ಸಿಗ್ಲಿಲ್ಲ. ಯಾವ ಕರಪ್ಷನ್ 70% 80% ಅಂದ್ರು, ಅವ್ರ ಮೇಲೇನು ಕರಪ್ಷನ್ ಸಿಗ್ಲಿಲ್ಲ. ಅವ್ರ ಆಳ್ತದೇನು ಹುಡುಕಾಸಿ ಸಿಗ್ಲಿಲ್ಲ. ಏನ್ ಮಾಡೋದು? ಹುಡುಕಿದ್ರು ಯಾವ್ದೋ ಒಂದಿದೆ ಕೆರೆ, ಆ ಕೆರೆ ಇದು ಮಾಡೋಣ ಅಂತ. ಎಷ್ಟು ವರ್ಷ ಆಯ್ತು ಅದು? 100 ವರ್ಷದಿಂದ ಮಹಾರಾಜರ ಕಾಲದಲ್ಲಿ. ಆವಾಗಲಿಂದ ಕೆರೆ ನಿಮ್ಗೆ ಸಿಗ್ಲಿಲ್ವಾ? ಈಗ ಮಾತ್ರ ನಿಮ್ ಕಣ್ಣು ಮತ್ತು ಇಷ್ಟು 100 ವರ್ಷಗಳು ಬೇಕಾಯ್ತು ಅದನ್ನ ಹುಡುಕಕ್ಕೆ. ಈ ರೀತಿ ಅಲ್ಲ, ಇಲ್ಲ ಸುಳ್ಳದ
ಸುಳ್ಳನ್ನ 100 ಸತಿ ಹೇಳಿದ್ರೆ ನಿಜ ಆಗ್ತದೆ ಅದು. ಆ ರೀತಿ ನೀವು ಒಬ್ಬ ಚರಿತ್ರವಾದ ಮಾಡಕ್ಕೆ ಒಬ್ಬ ಲೀಡರ್ ಮೇಲೆ ಅವರು ಇಷ್ಟಕ್ಕೂ ಪಾಪ ಅಲ್ಲಿ ಅವ್ರ ಕ್ಷೇತ್ರ ಮಾಡಾಕ್ತದೆ. ಅವ್ರು ಬೆಂಗಳೂರೊಳಗೆ ಅಲ್ಲಿ ಅವರ ಪ್ರತಿಭೆ ಮತ್ತು ಸಂಘಟನಾ ಚಾತುರ್ಯದಿಂದ ಗೆದ್ದು ಬಂದವರು. ಅಲ್ಲಿ ಯಾರು ಅಲಿಗೇಷನ್ ಮಾಡಿಲ್ಲ, ಅಲ್ಲಿ ಯಾರು ಜನಕ್ಕೆ ತೊಂದರೆ ಇಲ್ಲ, ನಿಮಗೆ ತೊಂದರೆ ಅವರಿಂದ. ಇವರು ನೆಕ್ಸ್ಟ್ ಈ ರೀತಿ ಬಿಟ್ಟರೆ ಬೆಳೆದೋಗ್ತಾರೆ. ಆ CM ಮಾಟ ಕ್ಯಾಂಡಿಡೇಟ್ ನೆಕ್ಸ್ಟ್ ಆಗ್ಬೇಕು ಅನ್ನೋದು ಏನಾದ್ರು ಆ ಕ್ಯಾಟಗರಿಯಲ್ಲಿ ಹೋಗಿದ್ರೆ ಅವ್ರನ್ನ ನಾಯಕರಾಗಿ ಒಪ್ಕೋಬೇಕಾಗ್ತದೆ ಅನ್ನೋದನ್ನ ಈಗಲೇ ತನ್ನ ತೇಜವಾದ ಮಾಡೋಣ ಅಂತ ಅದಕ್ಕೆ ಇವರು ಹುನ್ನಾರ ಹುಡುಕ್ತಾ ಇದ್ದಾರೆ. ಸ್ನೇಹಿತರೆ, ಅದರಿಂದ ಎಲ್ಲರಿಗೂ ನಮ್ಗೆ ಗೊತ್ತಿರೋ ಚರಿತ್ರೆ. ಇದನ್ನ ದಯವಿಟ್ಟು ಅವ್ರನ್ನ ಕಳಕಳಿಯಲ್ಲಿ ಮನವಿ ಮಾಡೋದಂದ್ರೆ ಯಾರು ಈ ಅಲಿಗೇಷನ್ ಮಾಡಿದ್ದಾರೆ, ಒಳ್ಳೆಯದನ್ನ ಹುಡುಕಿ ಒಳ್ಳೆಯದನ್ನ ಪ್ರೋತ್ಸಾಹ ಕೊಡಿ. ಅದನ್ನು ಒಳ್ಳೆಯದನ್ನು ಕೆಡಿಸೋ ಮತ್ತಿಗೆ ಮಾಡಬಾರ್ದು ಅಂತ ತಮ್ಮಲ್ಲೇ ಈ ಮೂಲಕ ಅವ್ರ ಸೈನ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಷ್ಟಿಷ್ಟಾಗಿ ನಾನು ಮಾತು ಮುಗಿಸ್ತೇನೆ.